ಯಲ್ಲಮ್ಮ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಮುಖ್ಯವಾಗಿ ನಾನು ಯಲ್ಲಮ್ಮ ದೇವಿನ ಪೂಜಿಸ್ತಿದ್ದೆ. ಅದೇ ಕ್ಯಾರೆಕ್ಟರ್ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ. ಆ ಪಾತ್ರ ಮಾಡಬೇಕಾದ್ರೆ ಒಂದಿಷ್ಟು ನಿಯಮ ನಿತ್ಯಗಳು ಇರ್ತವೆ. ಅದನ್ನು ಕಲಿಸ್ತಾ ಇರ್ತೀರ ಮನೆಯಲ್ಲಿ ಈ ಕಡೆ ಹೊರಗಡೆ ಬಂದಿದ್ದಾಗಲಿ ಬೇರೆ ಕಡೆ ಹೋಗಿದ್ದಾಗಲಿ ಅಂದರೆ ಸರ್ ಯಾವ ಥರ? ಸರ್ ಆ ಥರ ಎಲ್ಲ ಏನೂ ಇಲ್ಲ ಸರ್. ಬಟ್ ನಾನು ಯಲ್ಲಮ್ಮ ದೇವ್ರನ್ನ ಪೂಜಿಸ್ತೀನಿ. ತುಂಬ ಇಷ್ಟ. ಹೇಗೆ ಪಾತ್ರ ಸಿಕ್ಕಿದೆ ಹೇಗೆ ಮೇಡಮ್, ಅದಕ್ಕೆ ಯಾವ ಥರ ಒಪ್ಪಿಗೆ ಕೊಟ್ಟಿದ್ದೀರಿ? ಸರ್ ಪ್ರೊಡ್ಯೂಸರ್ ಸರ್ ಕಾಲ್ ಮಾಡಿದರು, ಈ ಥರ ಇದೆ ಅಂತ. ಲುಕ್ ಟೆಸ್ಟ್ ಕೊಟ್ವಿ, ಸೆಲೆಕ್ಟ್ ಆಯಿತು. ಸೀರಿಯಲ್ ಸ್ಟಾರ್ಟ್ ಆದಾಗ ನಿಮ್ಮನ್ನ ಜನ ಗುರುತಿಸ್ತಾ ಇಲ್ಲ, ಅಥವಾ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಯಾರಾದರೂ ಬಂದು ನಾನು ಈ ಸೀರಿಯಲ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಥವಾ ಒಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ? ಸರ್ ನಮ್ಮೂರ ಕಡೆ ಎಲ್ಲ ಸೀರಿಯಲ್ನ ನೋಡೋರು ತುಂಬ ಜನ ಇದ್ದಾರೆ. ಸೊ ನಾನು ಪರಿಚಯ, ನಾನು ಬಂದಾಗಿಂದನೇ ಅಂತಲ್ಲ, ಮುಂಚೆಯಿಂದನೂ ಈ ಸೀರಿಯಲ್ನ ನೋಡ್ತಿದ್ದಾರೆ. ಈವನ್ ನಮ್ಮನೇಲೂ ನೋಡ್ತಿದ್ದಾರೆ, ನಮ್ಮನೇಲೂ ಮುಂಚೆಯಿಂದನೇ ನೋಡ್ತಿದ್ದಾರೆ. ಮೇಡಮ್, ಫೀಮೇಲ್ ಆ್ಯಕ್ಟರ್ಸ್ ಅಂದರೆ ಸಹಜವಾಗಿ ಫಸ್ಟ್ ಸಿನಿಮಾ ಅಂದರೆ ಗ್ಲಾಮರ್ ಲುಕ್ ಇರಬೇಕು, ಇಲ್ಲ ಅಂತಂದರೆ ಏನೋ ಒಂದು ವಿಲನ್ ಕ್ಯಾರೆಕ್ಟರ್ ಆಗಿರಬೇಕು ಅಂತ ತುಂಬ ಆಸೆ ಪಡ್ತಾರೆ ಈಗಿನ ಹುಡುಗಿರು. ಬಟ್ ನೀವು ಹಿಸ್ಟೋರಿಕಲ್ ಒಪ್ಕೊಳ್ಳೋಕೆ ಕಾರಣ ಏನು, ಯಾಕೆ ಇದೆ ಈ ಕಥೆಯನ್ನು ಒಪ್ಕೊಂಡ್ರಿ ಏನು? ಸರ್ ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಮೊದಲಿಂದನೂ ಗ್ಲಾಮರಾಗಿ ಕಾಣಿಸ್ಬೇಕು ಅಂತ ಇಷ್ಟ ಇಲ್ಲ. ಯಾವುದೇ ಪಾತ್ರ ಆಗಲಿ ಲಕ್ಷಣವಾಗಿ ಕಾಣಿಸ್ಬೇಕು ಅಂತ ಇಷ್ಟ ಇತ್ತು. ಪ್ರಿಪೇರ್ ಆಗಿದ್ರೆ ಹೇಗೆ ಸರ್ ಇದಕ್ಕಂತ ಏನು ಪ್ರಿಪೇರ್ ಆಗಿದ್ದಿಲ್ಲ ಸರ್. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆ ಥರದಲ್ಲಿ ಇರುತ್ತೆ ಸರಿ, ಆ ಥರ ಎಲ್ಲ ಏನಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷ. ನಾನು ರೇಣುಕಾ ಪಾತ್ರನ ಮಾಡ್ತಾ ಇದ್ದೀನಿ. ನನ್ನ ಅನಿಸಿಕೆ ಪ್ರಕಾರ ಒಂದು ದೇವರ ಪಾತ್ರ ಸಿಗಬೇಕು ಅಂತ ಹೇಳಿದ್ರೆ ದೇವರಿಂದ ಆಶೀರ್ವಾದ ಇರಬೇಕು ಅಂತ ನನ್ನ ಅನಿಸಿಕೆ. ಸೊ ಈ ಒಂದು ಪಾತ್ರನ ನಾನು 100% ಕೊಡ್ಬೋದು ಅಂತ ನಂಬಿ ಈ ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ ಆ್ಯಂಡ್ ಚಾನೆಲ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಪರ್ಸ್ನಲಿ ಈ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ಅಂತ ಹೇಳಬೇಕು ಅಂದರೆ, ನಾನು ಏನಿದ್ದೀನಿ ನನಗೆ ಡೆಡ್ ಆಪೋಸಿಟ್ ಆಗಿರೋ ಒಂದು ಕ್ಯಾರೆಕ್ಟರ್. ಸೊ ಈ ಪಾತ್ರದಿಂದ ನಾನು ಪ್ರತಿದಿನ ಶೂಟ್ ಮಾಡ್ತಾ ಮಾಡ್ತಾ ಬಹಳಷ್ಟು ವಿಷಯಗಳನ್ನ ಕಲಿತಾ ಇದ್ದೀನಿ. ಒಂದು ತಾಳ್ಮೆ ಇರ್ಬೋದು, ಅಥವಾ ಕೋಪನ ಹೇಗೆ ಅಂದರೆ ನಿಲ್ಲಲ್ಲಿ ಇಟ್ಕೊಂಡು ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು. ಸೊ ಪ್ರತಿಯೊಂದನ್ನು ನಾನು ಈ ಪಾತ್ರದಿಂದ ಕಲಿತಾ ಇದ್ದೀನಿ ಅಂತ ಹೇಳ್ಬೋದು. ನನ್ನ ಹೆಸರು ಸೋಮೇಶ್ವರ್ ಡಿ ಮಹೇಶ್ ಅಂತ. ನನ್ನ ಏಜ್ ಇವಾಗ 15 ಆ್ಯಂಡ್ ನಾನು ಮಂಡ್ಯ ರಮೇಶ್ ಸರ್ ಅವ್ರದ್ದು ನಟನ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿನ ಸ್ಟೂಡೆಂಟ್ ನಾನು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೆಸರು ಪರಶುರಾಮ. 10th ಅಣ್ಣ. ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಸ್ಕೂಲ್ಸು ಮತ್ತೆ ಇದು ಶೂಟಿಂಗ್ ಎಲ್ಲ? ಅಂದರೆ ನಾನು ಇವಾಗ ಕರೆಂಟ್ಲಿ ಸ್ಕೂಲ್ಗೆ ಹೋಗ್ತಿಲ್ಲ, ಹೋಮ್ ಸ್ಕೂಲ್ಡು. ಸೊ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ಕೊತೀನಿ. ಕಷ್ಟ ಆಗ್ತಿದೆ ಎಜುಕೇಷನ್? ಕಷ್ಟ ಅಂತ ಏನಿಲ್ಲ, ಈಸಿ ಆಗುತ್ತೆ. ಸ್ಕೂಲಲ್ಲಿ ಪರ್ಮಿಷನ್ ಕೊಟ್ಟರೆ ಫಸ್ಟ್ ಕೇಳಿದ ತಕ್ಷಣ ಈ ಥರ ಸೀರಿಯಲ್ ಮಾಡ್ತಾ ಇದ್ದೀನಿ ಅಂತ? ಅಂದರೆ ಪ್ರಾಬ್ಲಮ್ ಏನಿರಲಿಲ್ಲ, ಪರ್ಮಿಷನ್ ಕೇಳೋಕ್ಕೆ ಪ್ರಾಬ್ಲಮ್ ಇರಲಿಲ್ಲ ಅಣ್ಣ. ಇಲ್ಲಿ ಬಂದಾಗ ಇಲ್ಲೇ ಆರಾಮಾಗಿ ಕ್ಲಾಸಸ್ ಅಟೆಂಡ್ ಮಾಡ್ಕೊ. ಅವ್ರಿಗಾದ್ರೆ ಹೊರಗಡೆ ಓಡಾಡ್ತಿರ್ತಾರೆ, ಫೇಮಸ್ ಆಗಿದೆ. ನಿನಗೆ ಹೇಗೆ ಅನ್ನಿಸ್ತಾ ಇದೆ ಈ ಪಾತ್ರ ಮಾಡ್ತಿರೋದ್ರಿಂದ ಫೇಮಸ್ ಆಗಿದೆ? ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಿದ್ದಾರೆ? ಹಣ ಅಂದರೆ ಫಸ್ಟ್ ಆಫ್ ಆಲ್ ತುಂಬ ತುಂಬ ಖುಷಿ ಆಗ್ತಿದೆ ಈ ಥರ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿರೋದಕ್ಕೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಅವರೂ ಮೊದಲಿಂದ ನೋಡ್ತಿದ್ರಲ್ಲ, ಸೊ ಅವರೆಲ್ಲರೂ ಹೇಳ್ಕೊಂಡು ನನ್ನ ಫ್ರೆಂಡ್ ಹಿಂಗೆ ಅಂತ ಹೋರಾಡ್ತಾರೆ. ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿದೆ ಅಕ್ಕ. ಸೆಟ್ಟಲ್ ಆಗಿರ್ಬೋದು, ಪಾತ್ರದಾಗಿರ್ಬೋದು, ನಾವು ಆ್ಯಕ್ಟ್ ಮಾಡ್ತಿರ್ಬೇಕಾರಾಗಿರ್ಬೋದು, ತುಂಬ ಅಮೇಝಿಂಗ್ ಆಗಿದೆ ಆ್ಯಕ್ಚುಲಿ. ಹಂಚ್ಕೊಳ್ಳಿ. ಅದಾದಮೇಲೆ ಹೇಳ್ತಾ ಇದ್ರು ರೈತರು ಸೆಟ್ಟಿಗೆ ತುಂಬ ಖರ್ಚು ಮಾಡ್ತಾ ಇದ್ದಾರೆ, ತುಂಬ ಸೂಕ್ಷ್ಮವಾಗಿ ಮಾಡ್ತಾ ಇದ್ದಾರೆ. ಒಂದು ಸಿನಿಮಾ ಮಾಡುವಷ್ಟು ಖರ್ಚಾಗ್ತಾ ಇದೆ ಅನ್ನೋದು 1000 ದಿನಗಳು ಸೆಟ್ ಹಾಕಿರೋಷ್ಟು ಸುಲಭದ ಮಾತಲ್ಲ. ಅದ್ರ ಬಗ್ಗೆ ಏನಿದೆ? ಎಷ್ಟು ಟೋಟಲ್ ಖರ್ಚು, ಬಜೆಟ್ ಎಷ್ಟು ಹಾಕೊಂಡಿದ್ದೀವಿ, ಎಷ್ಟು ಖರ್ಚಾಗಿದೆ ಹೇಳ್ಬೋದಾ? ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ನೀವು ಬಂದಿದ್ದು ನಮಗೊಂದು ತುಂಬ ಖುಷಿ ಆಗ್ತಾಯಿದೆ. ಸೊ ನಾವು ಯಡೂರು ಸಿದ್ಧಲಿಂಗೇಶ್ವರ ಒಂದು ಧಾರಾವಾಹಿ ಸ್ಟಾರ್ಟ್ ಮಾಡಿದ್ವಿ. ನಾವು ಯಲ್ಲಮ್ಮ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಕನಸಾಗಿತ್ತು. ಅಂದರೆ ನಮಗೆ ಈ ಡ್ರೀಮ್ ಪ್ರಾಜೆಕ್ಟ್ ಸಿಗಬೇಕು ಅಂತ ಹೇಳ್ಬಿಟ್ಟು ತುಂಬ ಎಫರ್ಟ್ ಹಾಕಿದ್ವಿ. ಅದು ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯವರು ಅನುಕೂಲ ಮಾಡಿಕೊಟ್ರು. ಸೊ ಅದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ. ನೆಕ್ಸ್ಟು ನಾವು ಇದನ್ನು ಫಸ್ಟು ಆ ಕತೆ ತೊಗೊಂಡೋಗಿ ಓಕೆ ಆದಮೇಲೆ ಇಲ್ಲಿ ಒಂದು ಗ್ರೌಂಡ್ ಲೆವೆಲಲ್ಲಿ ಸೆಟ್ ವರ್ಕ್ ಮಾಡಬೇಕು. ಆಮೇಲೆ ಗ್ರೌಂಡ್ ಲೆವೆಲಲ್ಲಿ ಸ್ಕ್ರಿಪ್ಟ್ ಆಗಲಿ ಮತ್ತು ಆರ್ಟಿಸ್ಟ್ ಸೆಲೆಕ್ಷನ್ ಆಗಲಿ
ಇದೆಲ್ಲ ತುಂಬ ಇರುತ್ತೆ. ಸೊ ಒಂದು ಮ್ಯಾಕ್ಸಿಮಮ್ ಎಫರ್ಟ್ ಇದಕ್ಕೆ ಹಾಕಿದ್ವಿ. ಅಂದರೆ ನಮಗೆ ಇವತ್ತರೆಗೂ ಈ 1000 ಸಂಭ್ರಮ ಇಲ್ಲಿಗೆ ದಾಟ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ ತಾಯಿಯ ಕೃಪೆ ಅನಿಸುತ್ತೆ, ಅದು ಇಲ್ಲಿವರೆಗೂ ಬಂದಿದೆ. ಅಂದರೆ ನಮಗೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ನಮ್ಮ ರೈಟರ್ ಆಗಿರ್ಬೋದು, ನಮ್ಮ ತ್ರಿಶೂಲ್ ಸರ್ ಡೈರೆಕ್ಟರ್ ಆಗಿರ್ಬೋದು, ಮತ್ತು ವಿಷ್ಣು ಅವರು ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ನಮ್ಮ ಎಡಿಟರ್ಗಳಾಗಿರ್ಬೋದು, ನಮ್ಮ ಪಾರ್ಟ್ನರ್ ಆಗಿರ್ಬೋದು, ನಾವೆಲ್ಲರೂ ಒಂದು ಟೀಮ್ ಆಗಿ ಒಂದು ಜೊತೆ ನಿಂತು ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗು, ಆಮೇಲೆ ಚಾನಲ್ ಅವರು ಕೂಡ ನಮಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಅಂದರೆ ನಾವು ಈ 1000 ಎಪಿಸೋಡ್ ಮಾಡೋದು ಇವತ್ತಿನ ಇದರಲ್ಲಿ ತಮಾಷೆ ಮಾತಲ್ಲ. ಸೊ ಇಲ್ಲಿವರೆಗೂ ನಾವು ಬಂದಿದ್ವಲ್ಲ, ನಮಗೆ ಅಷ್ಟು ಖುಷಿ ಆಗ್ತಿದೆ. ತುಂಬ ಥ್ಯಾಂಕ್ಸ್ ನಮ್ಮ ಪಾರ್ಟ್ನರ್ ಬಂದು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಒಂದು ಸ್ವಾಗತ ಕೋರ್ತೀನಿ. ನಾವು ಈ ಥರ ಧಾರಾವಾಹಿನ ಮಾಡಬೇಕು ಅಂತ ಅಂದ್ಕೊಂಡಾಗ, ಈಗ ಶ್ರೀನಿವಾಸ್ ಅವರು ಎಲ್ಲ ಹೇಳಿದ್ರು, ನಮ್ಮ ಪಾರ್ಟ್ನರು. ಹಿಂದೆ ನಾವು ಮೊದಲನೇದಾಗಿ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ದು ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ. ಅದು ಕೂಡ ನಮ್ಮ 1320 ಸಂಚಿಕೆಗಳನ್ನು ಪೂರೈಸಿತು. ಎರಡನೇದಾಗಿ ಈಗ ರೇಣುಕಾ ಯಲ್ಲಮ್ಮ ಶುರು ಮಾಡಿದ್ದು 1000 ಸಂಚಿಕೆ. ಇನ್ನೊಂದು ಇದೇ ಮೈತೋಶೋ ದೇವಿ ಮಹಾತ್ಮೆ ಅಂತ ನಡೀತಾ ಇದೆ, ಅದು 500 ಹತ್ರ ಬರ್ತಾ ಇದೆ. ಬಟ್ ಏನು ಅಂತಂತಂದರೆ, ಈ ಥರ ಮೈತೋಶೋ ಮಾಡೋದು ತುಂಬ ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಹಿಂದೆ ನಮ್ಮ ಚಾನಲ್ಗಳು ಏನು ಮಾಡೋರು ಅಂದರೆ, ಮೈತೋಶೋ ಅಂತ ತಕ್ಷಣ ಯಾವುದೋ ಹೊರಗಡೆ ಸ್ಟೇಟ್ ಅವರಿಗೆ ಕೊಡೋರು, ಮುಂಬೈ ಆ ಥರ ಎಲ್ಲ ಕೊಡೋರು. ಯಾರು ನಮ್ಮ ಕನ್ನಡದಲ್ಲಿ ಯಾರೂ ಮೈತೋಶೋ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ, ಚಾನಲ್ ಅವರು ಮ್ಯಾನೇಜ್ಮೆಂಟು ಅದನ್ನು ಒಪ್ತಿರ್ಲಿಲ್ಲ. ಆ ಸೆಟ್ ಹಾಕೋದಕ್ಕಾಗಲ್ಲ, ಆ ಗ್ರಾಫಿಕ್ಸು ಮಾಡೋದಕ್ಕಾಗಲ್ಲ ಅನ್ನೋದು ಒಂದು ಚಾನಲಲ್ಲಿ ಮ್ಯಾನೇಜ್ಮೆಂಟಲ್ಲಿ ಇತ್ತು. ಬಟ್ ಆದರೆ ನಮಗೆ ಒಂದು ಅವಕಾಶನ ಅವಾಗಿದ್ದಂತಹ ಮ್ಯಾನೇಜ್ಮೆಂಟು ನಮಗೆ ಮೊದಲನೇದಾಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಧಾರಾವಾಹಿಗೆ ಅವಕಾಶ ಕೊಡ್ತು. ಆ ಧಾರಾವಾಹಿ ಮಾಡಬೇಕಾದ್ರೆ ನಮಗೆ ತುಂಬ ಸವಾಲುಗಳಿದ್ದು. ಯಾಕೆ ಅಂತಂದರೆ, ಅದನ್ನು ಕೊರೋನಾ ಟೈಮಲ್ಲಿ ಶುರು ಮಾಡಿದಂಥ ಧಾರಾವಾಹಿ, ಬಟ್ ಅದು 1320 ಎಪಿಸೋಡ್ ಬಂದಿದ್ದು ನಮಗೆ ಖುಷಿ. ಯಲ್ಲಮ್ಮ ಹೇಳಬೇಕು ಅಂತಂದರೆ, ಇದು ಯಲ್ಲಮ್ಮನ ಕತೆ ಮೊದಲೊಂದು ಶುರು ಮಾಡಿದ್ದು ನಮ್ಮ ರೈಟರ್ ಆದ ಶ್ರೀನಿಧಿ ಸರ್. ಮೊದಲನೇದಾಗಿ ಯಲ್ಲಮ್ಮ ಮಾಡಬೇಕು ಅಂದಾಗ ನಮಗೆ ಒಂದು ಸ್ವಲ್ಪ ಭಯ ಇತ್ತು, ಮತ್ತೆ ಮೈತೋಶೋ ಮಾಡಬೇಕಲ್ವಾ, ಮೈತು ಅಂದರೆ ತುಂಬ ಕಷ್ಟ. ಯಾಕೆಂತಂದ್ರೆ ಅದರದ್ದೇ ಅಂತ ಒಂದು ಕಾಸ್ಟ್ಯೂಮು, ಮೇಕಪ್ಪು, ಸೆಟ್ಟು, ಇದೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್. ಖಂಡಿತ ಆಗುತ್ತಾ ನಮ್ಮ ಕೈಯಿಂದ ಅಂತಂದಾಗ ನಮ್ಮ ಶ್ರೀನಿಧಿ ಸರ್, ಇಲ್ಲ ಮಾಡೋಣ, ಚೆನ್ನಾಗಿರುತ್ತೆ, ತಾಯಿದು ಆಶೀರ್ವಾದ ನಮ್ಮ ಮೇಲಿದ್ದರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತಂದರು. ನಾವು ಯಲ್ಲಮ್ಮನ ಮುಹೂರ್ತನೇ ನಾವು ಯಲ್ಲಮ್ಮ ದೇವಸ್ಥಾನದಲ್ಲೇ ನಾವು ಸೀರಿಯಲ್ ಮೊದಲನೇಗೆ ಮುಹೂರ್ತ ಮಾಡಿದ್ದು. ಅದಾದ ನಂತರ ನಮಗೆ ತುಂಬ ಚೆನ್ನಾಗಿ ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅವ್ರ ಹೆಸರುಗಳು ಹೇಳಬೇಕು ಅಂದರೆ ತುಂಬ ಜನ ಇದ್ದಾರೆ. ಅಂದರೆ ಜನ್ರೇಷನ್ ಚೇಂಜ್ ಆಗಿದೆ, 3 ಜನರೇಷನ್ ಚೇಂಜ್ ಆಗಿದೆ ಆರ್ಟಿಸ್ಟ್ಗಳೆಲ್ಲ. ಎಲ್ಲ ಆರ್ಟಿಸ್ಟು ಕೂಡ ನಮ್ಮ ಪ್ರೊಡಕ್ಷನ್ಗೆ ತುಂಬ ಚೆನ್ನಾಗಿ ಟೈಮಿಗೆ ಬಂದು ಕೆಲಸ ಮಾಡಿ, ಅಂದರೆ ಒಂದು ವೇಷ ಭಾಷಣಗಳು ಚೇಂಜ್ ಇರ್ತದೆ, ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಇರ್ತದೆ, ಅದನ್ನೆಲ್ಲದೂ ಅವರು ಯಾವುದೇ ಬೇಸರ ಇಲ್ದಲೆ ವೇರ್ ಮಾಡಿಕೊಂಡು ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡೋಗಿದ್ದಾರೆ. ಬಟ್ ಏನಾಗುತ್ತೆ ಅಂತಂದರೆ, ಇದೊಂದು ಮೈತೋಶೋ ಶುರು ಮಾಡೋದು ಅಷ್ಟು ಈಸಿ ಅಲ್ಲ. ಈಗ ನಾರ್ಮಲ್ ಸೋಷಿಯಲ್ಸ್ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಇದಕ್ಕೆ ಆದಂಥ ಸೆಟ್ ಹಾಕಬೇಕು, ಇದಕ್ಕೊಂದು 6 ತಿಂಗಳು 1 ವರ್ಷ ಗ್ರೌಂಡ್ ವರ್ಕ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ಮಾಡಿ ಈ ಹಂತಕ್ಕೆ ತೊಗೊಂಡೋಗೋದಕ್ಕೆ ನಮಗೆ ಮೊದಲನೇದಾಗಿ ಸುವರ್ಣ ಚಾನಲ್ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮೆಲ್ರಿಗೂ ಭಾಳ ಸಂತೋಷದ ದಿನ ಇದು. ಯಾಕಂದರೆ 1000 ಸಂಚಿಕೆಗಳ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದು ತುಂಬ ಹಳೆಯ ಕಥೆ ಆಗಿರೋದ್ರಿಂದ ನಮ್ಮ ಶ್ರೀನಿಧಿ ಸರ್, ಅರವಿಂದ್ ಸರ್ ಹಾಗೂ ಚಾನಲಲ್ಲಿ ಅದರದೇ ಆದ ಒಂದು ತಂಡ ಸೇರಿಕೊಂಡು ಆ ಕಥೆಯ ಹಿನ್ನೆಲೆ ಏನು ಅದನ್ನು ರಿಸರ್ಚ್ ಮಾಡಿ, ಯಾಕಂದರೆ ಸೋಷಿಯಲ್ ಸೀರಿಯಲ್ಗಳಾದರೆ ನಾವು ಹೇಗೆ ಬೇಕಾದರೂ ಮಾಡ್ಕೋಬೋದು, ಅಲ್ಲ ಲಿಮಿಟೇಷನ್ಗಳು ಇರುತ್ತೆ ಹಾಗಂತಲ್ಲ, ಆದರೆ ಇದು ಸ್ವಲ್ಪ ಕಷ್ಟದ ವಿಷಯ. ಹಾಗಾಗಿ ಅದಕ್ಕೆ ಜಾನಪದ ಕಥೆಗಳನ್ನು ಅಥವಾ ತುಂಬ ಹಳೆಯ ಹಾಡುಗಳನ್ನು, ಕತೆ ಏನಿದೆ ಹಿಂದೆ ಅದನ್ನು ರಿಸರ್ಚ್ ಮಾಡಿಕೊಂಡು ಆ ಕತೆ ವಿಸ್ತರಣೆ, ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಗಳು ಇದೆಲ್ಲವನ್ನು ಅವರೇನು ರೆಡಿ ಮಾಡಿ ಕೊಟ್ಟಿರ್ತಾರೆ, ಅದನ್ನು ನಾವು ಅದಕ್ಕೆ ತಕ್ಕಂಗೆ ಪ್ರೇಕ್ಷಕರಿಗೆ ಏನು ಬೇಕು ಅದನ್ನು ಚಿತ್ರೀಕರಣ ಮಾಡಿ ಕೊಡ್ತಾ ಇದ್ದೇವೆ. ಅದು ಜನರಿಗೂ ಇಷ್ಟ ಆಗಿದೆ. ಹಾಗಾಗಿ ನಮ್ಮನ್ನು ಇವತ್ತು ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ನಾವಿವತ್ತು ಈ ಮಟ್ಟಕ್ಕೆ ಬರೋಕ್ಕೆ ನಮ್ಮ ನಿರ್ಮಾಪಕರಾದಂಥ ಶ್ರೀನಿವಾಸ್ ಸರ್, ಅರವಿಂದ್ ಸರ್ ಹಾಗೂ ಚಾನಲ್ನ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ, ಎಲ್ಲ ಕಲಾವಿದರ ಸಹಕಾರದಿಂದ
ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ. ಅದರಲ್ಲೂ ಇಲ್ಲಿ ತಂತ್ರಜ್ಞರು ಭಾಳ ಕಷ್ಟಪಡಬೇಕಾಗುತ್ತೆ. ಯಾಕಂದರೆ ಒಂದು ಫ್ರೇಮ್ ಹೇಗಿದೆ ಅಲ್ಲೇ ಶೂಟ್ ಮಾಡೋಕ್ಕಾಗಲ್ಲ. ಅದು ಹಿಂದಿನ ಕಾಲಕ್ಕೆ ತಕ್ಕಂತೆ ಅದೆಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಅವರಿಗೆ. ಯಾಕಂದರೆ ಇವತ್ತಿನ ಟೆನ್ಷನ್ ಜೊತೆಗೆ ನಾಳೆ ಏನಿದೆ, ನಾಳೆ ಏನು ಬೇಕು ಆ ಸೆಟ್ಟಿಗೆ ತಕ್ಕಂತೆ ಅದೆಲ್ಲವನ್ನು ರೆಡಿ ಮಾಡ್ಕೊಳ್ಬೇಕಂದ್ರೆ ನಿಜವಾಗ್ಲೂ ಇದು ಕೆಲವೊಂದು ಸಲ ನಮಗೆ 3/4 ಅವರ್ ಎಪಿಸೋಡ್ ಕೊಡಬೇಕಾಗುತ್ತೆ, ಕೆಲವೊಂದು ಸಲ 1 ಗಂಟೆ ಎಪಿಸೋಡ್ ಕೊಡಬೇಕಾಗುತ್ತೆ. ಆವಾಗ ನಿದ್ದೆ ಇಲ್ಲದೆ ಕೂಡ ನಮ್ಮ ಟೆಕ್ನಿಷಿಯನ್ಸ್ ತಂಡ, ಅದರಲ್ಲೂ ಡೈರೆಕ್ಷನ್ ತಂಡ ಏನಿದೆ ಅದು ಹಗಲು ರಾತ್ರಿ ಕೆಲಸ ಮಾಡಿರುತ್ತೆ. ಇಡೀ ತಂಡದ ಒಂದು ಸತತವಾದ ಪರಿಶ್ರಮದಿಂದ ನಾವೆಲ್ಲ ಇವತ್ತು ಈ ಎಲ್ಲರೂ ಸೇರಿಕೊಂಡು ಈ ಖುಷಿಯ ಸಂಭ್ರಮವನ್ನು 1000 ಸಂಚಿಕೆಗಳ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಪ್ರೇಕ್ಷಕರ ಸಪೋರ್ಟ್ ತುಂಬ ಇದೆ ಈ ಸೀರಿಯಲ್ಗೆ. ತಾಯಿ ರೇಣುಕಾ ಯಲ್ಲಮ್ಮಳ ಆಶೀರ್ವಾದದಿಂದ ಹೀಗೆ ನಾವು ಯಶಸ್ವಿಯ ಪಯಣದಲ್ಲಿ ಮುಂದುವರಿಯೋಕ್ಕೆ ಆಶೀರ್ವದಿಸಲಿ ಆ ತಾಯಿ. ಆಮೇಲೆ ಎಲ್ಲ ಪ್ರೇಕ್ಷಕರ ಆಶೀರ್ವಾದವು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ತೆ, ನಾನು ಶ್ರೀನಿಧಿ DS ಅಂತ, ರೇಣುಕಾ ಯಲ್ಲಮ್ಮ ಧಾರಾವಾಹಿಯ ಚಿತ್ರಕಥೆ ಬರಹಗಾರ. ನನಗೆ ಇದಕ್ಕಿಂತ ಹಿಂದೆ ಮೈಥಾಲಜಿಯನ್ನು ಬಹಳ ಬರದ ಅಭ್ಯಾಸ ಏನೂ ಇರಲಿಲ್ಲ. ಅರವಿಂದ್ ಅವರು ಮತ್ತು ಶ್ರೀನಿವಾಸ್ ಅವರೇ ಮಾಡ್ತಾ ಇರುವಂತಹ ಯಡಿಯೂರು ಸಿದ್ಧಲಿಂಗೇಶ್ವರ ಬರಿತಾ ಇದ್ದೆ. ಚಾನಲ್ಲು ಈ ರೇಣುಕಾ ಯಲ್ಲಮ್ಮ ಧಾರಾವಾಹಿಯನ್ನು ಮಾಡಬೇಕು ಅಂತ ಹೇಳಿದಾಗ ನಮಗೆ ಬಹಳ ಸವಾಲುಗಳು ಎದುರಾದವು. ಯಾಕೆಂತಂದರೆ ಇದು ಜಮದಗ್ನಿ, ರೇಣುಕೆ, ಪರಶುರಾಮ ಇತ್ಯಾದಿಗಳ ಕತೆ ಪುರಾಣದಲ್ಲಿ ಒಂದು ಥರ ಇದೆ, ಜನಪದವಾಗಿ ಒಂದು ಥರ ಇದೆ. ನೀವು ಉತ್ತರ ಕರ್ನಾಟಕದ ಉದ್ದಕ್ಕೂ ಹೋಗಿ ಕೇಳಿದ್ರೆ ಬಹಳ ಲಾವಣಿಗಳು, ಜನಪದ ಕಥೆಗಳು, ಪುರಾಣದ ಕಥೆಗಳು ಎಲ್ಲ ಮಿಳಿತವಾಗಿ ಈ ಕಥೆ ತುಂಬ ವಿಸ್ತಾರವಾಗಿಯೂ ಬೇರೆ ಬೇರೆ ಥರದಲ್ಲಿಯೂ ಇದೆ. ಅಂದರೆ ಈಗ ನಿಮಗೆ ಗೊತ್ತಿರೋ ರೇಣುಕೆ ಯಲ್ಲಮ್ಮನ ಕತೆ ಒಂದಿರ್ಬೋದು, ನನಗೆ ಗೊತ್ತಿರೋದೊಂದಿರ್ಬೋದು, ನೂರಾರು ಥರದ ಕಥೆಗಳಿದ್ದಾವೆ. ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಕೂಡ ರೇಣುಕಾ ಯಲ್ಲಮ್ಮರ ಕಥೆ ಬೇರೆ ಥರದಲ್ಲಿ ಇದೆ. ಜಮದಗ್ನಿ ರೇಣುಕೆಯ ಬದುಕಿನ ಕತೆ, ಪರಶುರಾಮರ ಕಥೆ, ಇದನ್ನೆಲ್ಲ ಸೇರಿ ನಾವು ಈ ಧಾರಾವಾಹಿಯನ್ನು ಮಾಡಲಿಕ್ಕೆ ಹೊರಟಿದ್ದು. ನೀವಿಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಈ ಸೆಟ್ ವರ್ಕ್ಗಳು, ಕೆಲಸ. ನಮ್ಮ ನಂದಿ ಮೂವೀಸ್ನ ಅರವಿಂದ್ ಮತ್ತು ಶ್ರೀನಿವಾಸ್ ಅವರು ಬಹಳ ಶ್ರಮ ಹಾಕಿ, ಅಂದರೆ ಸುಮಾರು ಇದಕ್ಕೊಂದು ಹತ್ತಿರ 75 ಲಕ್ಷದಿಂದ 1 ಕೋಟಿ ರೂಪಾಯಿಗಳು ಇದರ ಸೆಟ್ ವರ್ಕಿಗೆ ಕೆಲಸ ಆಗಿದೆ. ಒಂದು 2 ರಿಂದ 3 ತಿಂಗಳ ಕಾಲ ಇಲ್ಲಿ ಸೆಟ್ ಹಾಕಿ ರೆಡಿ ಮಾಡಿ ಆ ನಂತರ ಚಿತ್ರೀಕರಣ ಶುರು ಮಾಡಿದ್ದು. ಸುವರ್ಣ ವಾಹಿನಿಯ ಫಿಕ್ಷನ್ ಹೆಡ್ ಆದ ಶಿಲ್ಪಾ ಕೊಟೇಚಾ ಅವರು, ಬಿಸ್ನೆಸ್ ಹೆಡ್ ಆದ ಸುಷ್ಮಾ ಮೇಡಮ್ ಅವರು, ಮತ್ತು ಆಗ ಸ್ಟ್ರಾಟಜಿ ಹೆಡ್ ಆಗಿದ್ದ, ಈಗ ಬಿಸ್ನೆಸ್ ಹೆಡ್ ಆಗಿರುವ, ಅಸೋಸಿಯೇಟ್ ಬಿಸ್ನೆಸ್ ಹೆಡ್ ಆಗಿರುವ ರಾಜ್ ಅವರು, ಇವರೆಲ್ಲ ಸೇರಿ ಕೂತು ಒಂದು ಚರ್ಚೆ ಮಾಡಿ ಈ ಕಥೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ರು. ಅದಕ್ಕೋಸ್ಕರ ನಾನು ಚಾನಲ್ಲಿಗೆ ಆಭಾರಿ. ಮತ್ತು ಡೈರೆಕ್ಟರ್ ಹೇಳಿದಾಗೆ ಇದರ ಹಿಂದಿನ ಶ್ರಮ ಅಪಾರವಾಗಿದ್ದು, ಅಂದರೆ ನಿಮಗೊಂದು ಪ್ಲಾಸ್ಟಿಕ್ ಬಾಟ್ಲಿ ಕಾಣಿಸುವ ಹಾಗಿಲ್ಲ, ಆಧುನಿಕವಾದ ವಸ್ತುಗಳು ಇದರಲ್ಲಿ ಗೋಚರ ಆಗೋಂಗಿಲ್ಲ, CG ಮಾಡಬೇಕಾಗುತ್ತೆ. ಗ್ರಾಫಿಕ್ಸ್ ತಂಡ ಸಂತೋಷ್ ಅಂತ CG ಅವರು ಮುಂಬೈಯಲ್ಲಿ ಕೂತು ಇದರ ಕೆಲಸ ಮಾಡಿ ನಮಗೆ ಕೊಡ್ತಾರೆ. ಹಾಗೆ 1000 ಸಂಚಿಕೆಗಳನ್ನು ಮಾಡಬೇಕು ಅಂತಂದರೆ ರೇಣುಕೆ ಯಲ್ಲಮ್ಮರು ಕೂಡ ಇಲ್ಲಿ 3 ಜೊತೆ ರೇಣುಕೆ ಯಲ್ಲಮ್ಮರು ಈ ಧಾರಾವಾಹಿಲಿ ಬಂದು ಹೋಗಿದ್ದಾರೆ. ಆಡಿಯನ್ಸ್ ಕೂಡ ಅವರನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಒಟ್ಟಾರೆಯಾಗಿ ಒಂದು ತಂಡದ ಶ್ರಮದಿಂದ ಮಾತ್ರ ಇಂತಹದ್ದೊಂದು ಕೆಲಸ ಆಗೋಕ್ಕೆ ಸಾಧ್ಯ. ಇವತ್ತಿನ ದಿವಸದಲ್ಲಿ ಒಂದು ಧಾರಾವಾಹಿಯನ್ನು 1000 ಸಂಚಿಕೆಗಳ ಕಾಲ ಮಾಡೋದು ಅಂದರೆ ಅದು ತುಂಬ ಕಷ್ಟಕರವಾದಂತಹ ವಿಚಾರ. ನೋಡುಗರಿಗೆ ಅದು ಇಷ್ಟವೂ ಆಗಬೇಕು ಮತ್ತು ಕುತೂಹಲವನ್ನು ಉಳಿಸಿಕೊಂಡು ಒಂದು ಪೌರಾಣಿಕ ಧಾರಾವಾಹಿಯನ್ನು ಕಟ್ಟುವುದು ತುಂಬ ಶ್ರಮ ಬೇಡುವ ಕೆಲಸ. ಒಟ್ಟಾರೆ ನಾವೆಲ್ಲ ತಂಡವಾಗಿ ಈ ಕೆಲಸವನ್ನು ನಮಗೆ ತೃಪ್ತಿಯಾಗುವ ಹಾಗೆ ಮಾಡಿದ್ದೇವೆ ಅಂತ ನಮ್ಮ ಅನಿಸಿಕೆ. ಮತ್ತು ಇದು ಕೇವಲ ನಾವು ನಮಗೇನು ಬೇಕೋ ಅದನ್ನು ಮಾತ್ರ ಮಾಡ್ತಾ ಇರಲ್ಲ. ಆಡಿಯನ್ಸ್ ಹತ್ರ ಹೋಗ್ತೀವಿ, ಫೀಮೇಲ್ ಗ್ರೂಪ್ ಡಿಸ್ಕಷನ್ಗಳು ಅಂತ ಆಗುತ್ತೆ, ಅಲ್ಲಿಂದ ಫೀಡ್ಬ್ಯಾಕ್ ತಗೋತೀವಿ. ಜನಕ್ಕೆ ಯಾವ್ದು ಇಷ್ಟ ಆಗ್ತಾ ಇದೆ, ಯಾವ್ದು ಇಷ್ಟ ಆಗ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಜನರು ಏನು ಪ್ರಶ್ನೆ ಕೇಳ್ತಾರೆ, ಅವ್ರಿಗೆ ಏನು ಬಯಸ್ತಾರೆ, ಇದೆಲ್ಲವನ್ನು ಇಟ್ಟುಕೊಂಡು ನಾವು ಒಂದು ಕಥೆಯನ್ನು ಕಟ್ಟಿ ಧಾರಾವಾಹಿಯ ಚಿತ್ರಕಥೆ ಮಾಡಿ ಆಮೇಲೆ ಸಂಭಾಷಣೆ ಬರಿತೀವಿ. ಸ್ವರ್ಣ ಅಂತ ಸಂಭಾಷಣೆ ಬರೀತಾಳೆ. ಡೈರೆಕ್ಟ್ರು ವಿಷ್ಣು ಸರ್ ಇದ್ದಾರೆ. ಇದಕ್ಕಿಂತ ಹಿಂದೆ ತ್ರಿಶೂಲ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಒಂದು ಬಹಳ ದೊಡ್ಡ ತಂಡ ಸತತವಾಗಿ 2.5-3 ವರ್ಷಗಳ ಕಾಲದಿಂದ ಈ ಪ್ರಾಜೆಕ್ಟ್ ಮಾಡ್ಕೊಂಡು ಬರ್ತಾ ಇದೆ. ಬರೀ ಒಂದು 1000 ಎಪಿಸೋಡ್ ಅನ್ನೋದು ನಂಬರ್ ಆಗಿ ಕಾಣಬಹುದು, ಬಟ್ ಇದರ ಹಿಂದೆ ನೂರಾರು ಜನರ ಶ್ರಮ ಇದೆ. ಪ್ರೊಡಕ್ಷನ್ ಹೌಸು ಸತತವಾಗಿ 3 ವರ್ಷದಿಂದ ಒಂದು 50-100 ಕುಟುಂಬಗಳು ಇದರಿಂದ ಬದುಕು ಕಾಣ್ತಾ ಇದೆ. ದೇ ಆರ್ ಅರ್ನಿಂಗ್ ಮನಿ ಬಿಕಾಸ್ ಆಫ್ ದಿಸ್. ಅಂದರೆ
ತಾಯಿ ರೇಣುಕಾ ಯಲ್ಲಮ್ಮಳ ಕೃಪೆಯಿಂದ ಈ ಧಾರಾವಾಹಿ ಇಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಶರತ್ ಕ್ಷತ್ರಿಯ ಅಂತ. ಈ ಸೀರಿಯಲಲ್ಲಿ ನಾನು ಜಮದಗ್ನಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಈ ಪಾತ್ರ ನನಗೆ ತುಂಬ ಇಷ್ಟವಾಗಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಸರ್ ಈಗಷ್ಟೇ ಹೇಳಿದ್ರು, ಇದರಲ್ಲಿ ಭಾಷೆ ಆಗಿರಲಿ, ಇಂಟೋನೇಷನ್ಸ್ ಆಗಿರಲಿ, ಆಮೇಲೆ ಅದೆಲ್ಲ ವೇರಿಯೇಷನ್ಸ್ನ ನಾವು ನೀಟಾಗಿ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಅರ್ಥನೇ ಬೇರೆ ಬಂದ್ಬಿಡುತ್ತೆ. ಸೊ ಇದನ್ನು ನಾವು 1000 ಎಪಿಸೋಡ್ನ ಇವತ್ತು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇದ್ರ ಹಿಂದೆ ತುಂಬ ಜನ ಟೆಕ್ನಿಷಿಯನ್ಸ್ ಆಗಿರಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಚಾನಲ್ ಎಲ್ಲರ ಸಪೋರ್ಟಿಂದ ನಾವು ಇದನ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಸೊ ತುಂಬ ಇಷ್ಟ ಇದೆ, ತುಂಬ ಖುಷಿಪಟ್ಟು ಮಾಡ್ತಾ ಇದ್ದೀವಿ. ಸೊ ಅಷ್ಟು ಹೇಳ್ಬೋದು. ಆ್ಯಂಡ್ ಅದು ಬಿಟ್ಟು ಜಮದಗ್ನಿ ಅನ್ನೋ ಪಾತ್ರ, ಅದರಲ್ಲಿ ಎಲ್ಲ ರೀತಿ ಲೈಕ್ ಎಲ್ಲ ರೀತಿಯೂ ಇರಬೇಕಾಗತ್ತೆ. ಅವನು ಒಬ್ಬ ವೀರನೂ ಹೌದು, ಅವನಿಗೆ ಫೈಟ್ಸ್ ಆಗಿರ್ಬೋದು ಅಥವಾ ಕೋಪ ಆಗಿರ್ಬೋದು, ಪ್ರೀತಿ ಅಂತ ಬಂದರೆ ಅದೇ ರೀತಿ ಕರ್ಗೋನು. ಸೊ ಎಲ್ಲ ರೀತಿಯೂ ವೇರಿಯೇಷನ್ಸ್ ಇದೆ. ಸೊ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.